ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೇನೆ. ಇವತ್ತು ನಮ್ಮ ಒಂದು ಆಶ್ರಮಕ್ಕೆ ಮೈಸೂರಿಂದ ರೋಟರಿ ಕ್ಲಬ್ ಅಧ್ಯಕ್ಷ ಆದಂತಹ ರಾಜೇಶ್ ಸರ್ ಬಂದಿದ್ದಾರೆ. ಸರ್ ನಿಮ್ಮ ಹೆಸರು? ರಮೇಶ್ ಬಂದಿದ್ದಾರೆ, ಬಹದ್ದೂರ್ ಬಂದಿದ್ದಾರೆ. ವಿಷಯ ಇಷ್ಟೇ, ನಮ್ಮ ಆಶ್ರಮಕ್ಕೆ ಇವತ್ತು ರೋಟರಿ ಕ್ಲಬ್ ಶ್ರೀಗಂಧ ಸೆಕ್ರೆಟರಿ ಆದಂತಹ ರಾಮು ಸರ್, ಭಾಳ ಖುಷಿಯಾಗುತ್ತೆ. ನಮ್ಮ ಆಶ್ರಮಕ್ಕೆ ಇವತ್ತು 300 kg ಅಕ್ಕಿನ ಕಳಿಸಿದ್ದಾರೆ. ಸರ್, ನಾನು ಹೇಳೋದಿಷ್ಟೇ, ಹಸಿದವ್ರಿಗೆ ಅನ್ನ ಕೊಟ್ಟರೆ ದೇವರಿಗೆ ಸಾಲ ಕೊಟ್ಟಂತೆ. ಬಹಳ ಖುಷಿಯಾಗುತ್ತೆ ನಮಗೆ. ಕಳೆದ 1 ವರ್ಷಗಳಿಂದ ನಮ್ಮ ಆಶ್ರಮಕ್ಕೆ ಏನಿದೆ ಅಕ್ಕಿಗೆ ನಮ್ಮ ಅಧ್ಯಕ್ಷರು ರಾಜೇಶ್ ಸರ್ ಮತ್ತು ರಾಮು ಸರ್ ತುಂಬ ಸಹಾಯ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ ಯು ಸರ್. ನಮ್ಮ ಆಶ್ರಮದ ಎಲ್ಲ ಅಪ್ಪ ಅಮ್ಮನ ವತಿಯಿಂದ ನಿಮ್ಮೆಲ್ಲರಿಗೂ ಆ ದೇವರ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಕೊಟ್ಟು ಕಾಪಾಡಲಿ. ಒನ್ಸ್ ಅಗೇನ್ ರಾಮು ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ ನಿಮಗೆ. ದಯವಿಟ್ಟು ನಮ್ಮ ಒಂದು ಆಶ್ರಮಕ್ಕೆ ಒಂದ್ಸಲಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಸರ್, ಅಷ್ಟು ದೂರದಿಂದ ಬಂದಿದ್ದೀರಾ, ಅಷ್ಟು ದೂರದಿಂದ ಬಂದು 300 kg ಅಕ್ಕಿನ ಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ ಯು ಸರ್. ನಿಮಗೂ ಸರ್ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಥ್ಯಾಂಕ್ ಯು. ಇಲ್ಲಿನ ವಾಸ್ತವತೆ ನೋಡಿದೆ, ನಿಜಕ್ಕೂ ಖುಷಿ ಆಗ್ತದೆ. ಪ್ರಶಾಂತ್ ಚಕ್ರವರ್ತಿಯವರು ಇಷ್ಟು ಜನ ನಿರಾಶ್ರಿತರಿಗೆ ಊಟ, ಉಪಚಾರ, ಆಶ್ರಯ ನೀಡಿ ಅವರ ಆರೋಗ್ಯನ ಸಹ ಗಮನಿಸ್ಕೊಂಡು ಅವರ ವೈಯಕ್ತಿಕ ಜೀವನನ ಸೈಡಲ್ಲಿ ಇಟ್ಟು ಅವರೆಲ್ಲ ನೋಡ್ಕೊಂಡು ಎಷ್ಟು ಕಾಪಾಡ್ತಾರೆ. ನಮ್ಗೆ ತುಂಬ ಖುಷಿ ಅನಿಸ್ತಿದೆ. ದೇವರು ಅವರಿಗೆ ಆಯುಷ್, ಆರೋಗ್ಯ, ಹೆಚ್ಚಿನ ಶಕ್ತಿ ಕೊಡಲಿ ಅಂತ ನಾನು ಭಗವಂತನಲ್ಲಿ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು. ವೀಕ್ಷಣೆ ಮಾಡಿದೆ ಒಂದು ಅರ್ಧ ಗಂಟೆ. ಪ್ರಶಾಂತ್ ಚಕ್ರವರ್ತಿ ಸರ್, ನೀವು ಈ ಸಂಸ್ಥೆನ ನಡೆಸ್ತಾ ಇದ್ದೀರಾ. ಒಂದು 79 ಜನ ನಿರಾಶ್ರಿತನ ಇಟ್ಟು ಇವತ್ತು ತಂದೆ ತಾಯಿನೇ ನೋಡ್ಕೊಳ್ಳೋದು ಕಷ್ಟ, ಅಪ್ಪ ಅಮ್ಮನ್ನೇ ನೀವು ಮಾಡ್ತಾ ಇದ್ದೀರಾ ಸರ್. ಭಗವಂತ ನಿಮ್ಗೆ ನಿಮ್ಮ ಕುಟುಂಬಕ್ಕೆ ನಿಮ್ಗೆ ಇದಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಮತ್ತೆ ಇವತ್ತು ಆಲ್ಮೋಸ್ಟ್ ಕಳೆದ ವರ್ಷ ನಾವು ಆಗಸ್ಟ್ ನಲ್ಲಿ ಪ್ರಶಾಂತ್ ಚಕ್ರವರ್ತಿ ಸರ್ ಆಶ್ರಮಕ್ಕೆ ಭೇಟಿ ನೀಡಿದ್ವಿ. ಅದಕ್ಕೂ ಮುಂಚೆ ನಾವು ಜೂನ್ ನಲ್ಲಿ ನಮ್ಮ ಒಂದು ಏನ್ ಯೋಜನೆ ಇತ್ತು ಅದನ್ನ ಶುರು ಮಾಡೋಕ್ಕೂ ಮುಂಚೆ ಇಲ್ಲಿಗೆ ಬಂದು ಒಂದು ವೀಕ್ಷಣೆ ಮಾಡಿ ಇಲ್ಲಿರುವಂತಹ ಎಲ್ಲ ವಾಸ್ತವತೆನ ಹರಿತು ತದನಂತರದಲ್ಲಿ ಇಲ್ಲಿಗೆ ಬಂದು ಒಂದು 60 ಚೀಲ ಅಕ್ಕಿ ಕೊಡಬೇಕು ಅಂತ ಹೇಳಿ ಏನು ನಾವು ಹಮ್ಮಿಕೊಂಡಿದ್ವಿ, ಆ ಯೋಜನೆ ಯಶಸ್ವಿಯಾಗಿ ಆ ಒಂದು ಆಗಸ್ಟ್ ತಿಂಗಳಲ್ಲಿ ಮುಗಿಸಿದ್ವಿ. ಮತ್ತೆ ಇವತ್ತು ನಮ್ಮ ಸ್ನೇಹಿತರು ಕೂಡ ರಾಮು ಶ್ರೀಗಂಧ ಕ್ಲಬ್ನ ಕಾರ್ಯದರ್ಶಿಗಳಾಗಿ ಈ ಸಾಲಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ರಾಮು ಸರ್, ನೀವು ಮಾಡಿದಂತ ಈ ಒಂದು ಅನನ್ಯ ಸೇವೆಗೆ ನಾವು ಯಾವತ್ತೂ ಚಿರಋಣಿ. ನಿಮ್ಮ ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಸಹಕಾರ ನಮ್ಗಿರ್ಲಿ ಅಂತ ಒಂದು ವಿನಂತಿಯನ್ನು ಕೂಡ ಮಾಡ್ತಾ, ಹಾಗೆ ನಾವು ಪ್ರಶಾಂತ್ ಚಕ್ರವರ್ತಿ ಸರ್ನ ನಿಮ್ಮ ಒಂದು ಅನುಪಸ್ಥಿತಿಯಲ್ಲಿ ನೀವಿಲ್ದೇನೆ ಇವತ್ತು ಬಂದು ಅವ್ರನ್ನ ಭೇಟಿ ಮಾಡಿ ನಿಮ್ಮ ಪರವಾಗಿ ಅವ್ರ ಕೈಲಿ ಒಂದು ಥ್ಯಾಂಕ್ಸ್ ಗಿವಿಂಗ್ ನ ಅವ್ರ ಕಡೆಯಿಂದ ನಿಮಗೆ ಕೊಡ್ಸಿದೀವಿ. ಸೊ ನಿಮ್ಮನ್ನ ಬರ್ಮಾಡ್ಕೊಳ್ಳೋದಕ್ಕೆ ಬಹಳ ಪ್ರಯತ್ನ ಪಟ್ವಿ, ನೀವು ಬಿಸಿ ಇದ್ರಿ ಅಂತ ನನಗೆ ಗೊತ್ತಾಯ್ತು. ಸೊ ಹಾಗಾಗಿ ಮತ್ತೊಮ್ಮೆ ನೀವು ಯಾವಾಗಾದ್ರೂ ಸರ್ನ ಬಂದು ಭೇಟಿ ಮಾಡಿ ಅಂತ ನಾವು ಕೂಡ ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಟಿವಿಲಿ ಬಂದು ನೋಡಿ, ಲೈವ್ ನೋಡಿದಾಗ ನಿಮ್ಗೆ ಅದು ಹರಿವಾಗತ್ತೆ. ಹಾಗೆ ರುದ್ರ ಅಂತ ಹೇಳಿ ಮೊನ್ನೆ ನೀವು ಕಳಿಸಿದಂತ ಆಟೋ ಡ್ರೈವರ್ ಕೂಡ ನನಗೆ ಫೋನ್ ಮಾಡಿದಂತ ಸಂದರ್ಭದಲ್ಲಿ ನನಗಾಗ ಅನುಭವ ಅದು. ರುದ್ರ ಎಲ್ಲಿದ್ದೀರಿ ಅಂತಂದೆ, ಬಂದೆ ಸರ್, ಇಲ್ಲಿ ತಲುಪಿದೆ ಸರ್ ಅಂತ ಅಂದ್ರೆ, ಹಾಗೆ ಸಡನ್ ಆಗಿ ಅವರು ಫೋನ್ ಮಾಡಿದಂತ ಸಂದರ್ಭದಲ್ಲಿ ಚಕ್ರವರ್ತಿ ಸರ್ ಬರಲ್ವಾ ಸರ್ ಅಂತ ಕೇಳಿದ್ರು. ಇಲ್ಲಪ್ಪ, ಅವರೆಲ್ಲ ಹೊರಗಡೆ ಫಂಕ್ಷನ್ ಅಲ್ಲಿ ಇದಾರಂತೆ, ಅವರು ಬರೋದ್ ತಡವಾಗತ್ತಂತೆ. ಸರ್, ನಾನು ಅವ್ರ ಅಪ್ಪಟ ಅಭಿಮಾನಿ ಸರ್, ನಾನು ಅವ್ರು ನೋಡದೆ ಹೋಗಕ್ಕಾಗಲ್ಲ ಸರ್ ಅಂತಂದ್ರು. ರುದ್ರ, ನಿಮಗೆ ನಾನು ಕರೆ ಮಾಡಿ ಕಾನ್ಫರೆನ್ಸ್ ಕಾಲ್ ನಲ್ಲಿ ನಿಮ್ಗೆ ಪ್ರಶಾಂತ್ ಚಕ್ರವರ್ತಿ ಸರ್ ಜೊತೆ ಮಾತಾಡ್ಸಿದ್ದೆ. ನಿಮ್ಮ ಅಭಿಮಾನಕ್ಕೆ ಇವತ್ತು ಪ್ರಶಾಂತ್ ಚಕ್ರವರ್ತಿ ಸರ್ ಕೂಡ ಒಂದು ಮಾತಲ್ಲಿ ನಿಮಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡ್ತಾರೆ. ಚಕ್ರವರ್ತಿ ಸರ್ ಅವರು ಒಂದು ನಿಮ್ಮ ತುಂಬಾ ಅಪಟ ಅಭಿಮಾನಿ, ನೀವು ಇಲ್ಲದೆ ತುಂಬಾ ನಿರಾಸೆಯಲ್ಲಿ ಬಂದ್ರು ಅವರು, ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಡಿ ಸರ್. ಥ್ಯಾಂಕ್ ಯು ರುದ್ರ ಅವರು. ಡ್ರೈವರ್ ತಂದ್ಕೊಟ್ಟಿದ್ರಲ್ಲ ಅಪ್ಪ, ಫೋನ್ ಮಾಡಿದ್ರಿ, ದಯವಿಟ್ಟು ನನಗೆ ಯಾವತ್ತು ಕ್ಷಮೆ ಇರಲಿ. ನೀವೇನಾದ್ರೂ ನನಗೆ ಫೋನ್ ಮಾಡಿ ನಾನು ಬರ್ತಾ ಇದ್ದೀನಿ ಸರ್ ನಿಮ್ಮ ಫ್ಯಾನ್ ಅಂತ ಹೇಳಿ, ನಾನು ಗ್ಯಾರಂಟಿ ಅವತ್ತು ಎಲ್ಲೂ ಹೋಗ್ತಾ ಇರಲಿಲ್ಲ. ಬಟ್ ನಿಜವಾಗ್ಲೂ ಗೊತ್ತಿಲ್ಲ ನನಗೆ, ಬಟ್ ಕ್ಷಮೆ ಇರಲಿ. ಬಟ್ ಬಂದ್ರಿ, ನಮ್ಮ ಆಶ್ರಮಕ್ಕೆ ಬಂದ್ರಿ. ನೀವು ನಮ್ಮ ಆಶ್ರಮಕ್ಕೆ ಬಂದು ಇವ್ರ ಆಶೀರ್ವಾದ ತಗೊಂಡ್ರೆ ಸಾಕಲ್ಲ ನಮ್ದೇನಕ್ಕೆ. ಬಟ್ ಸೀರಿಯಸ್ಲಿ ನೀವು ಯಾವತ್ತು ಬರ್ತೀರೋ ಹೇಳಿ, ನಾನು ಗ್ಯಾರಂಟಿ ಸಿಗ್ತೀನಿ. ನಿಮಗೂ ಅಷ್ಟೇ ಆ ದೇವ್ರ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಕೊಟ್ಟು ಕಾಪಾಡಲಿ. ಒನ್ಸ್ ಅಗೇನ್ ರುದ್ರ ಅವರೇ, ವಿ ಲವ್ ಯು, ಐ ಲವ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೂಪರ್ ಸರ್. ಚಕ್ರವರ್ತಿ ಸರ್, ನೀವು ಮಾಡ್ತಾ ಇರುವಂತ ಸೇವೆ ನಿಜವಾಗ್ಲೂ ನಮ್ಗೆ ಬಹಳ ಖುಷಿ ಆಗುತ್ತೆ. ನೀವು ಇಲ್ಲಿರ್ತಕ್ಕಂತ ನಿರಾಶ್ರಿತರನ್ನ ಆಲ್ಮೋಸ್ಟ್ ಖುಷಿ ಪಡಿಸುವಂತದ್ರಲ್ಲಿ ನಿಮ್ಮ ಒಂದು ಜೀವನವನ್ನ ಅವರಿಗೆ ತುಂಬಾ ಎಂಟರ್ಟೈನ್ಮೆಂಟ್, ಮನೋರಂಜನಾ ಕಾರ್ಯಕ್ರಮಗಳು ಅಂದ್ರೆ ನನಗೆ ಮೇಡಮ್ಗಳು ಗೊತ್ತೇ ಇರಲಿಲ್ಲ. ನನಗೆ ಲೈವ್ ನೋಡೋದಂತ ಸಂದರ್ಭದಲ್ಲಿ ಅದನ್ನ ನಿಜವಾದ ಯಾವುದೋ ಒಂದು ಚಲನಚಿತ್ರ ವೀಕ್ಷಿಸಿದಂತ ಆಗತ್ತೆ. ನಿಜವಾಗ್ಲೂ ಖುಷಿ ಆಗತ್ತೆ. ಇದೇ ರೀತಿ ಮುಂದುವರಿಲಿ. ನಿಮ್ಮ ಒಂದು ಸಂಪೂರ್ಣವಾಗಿ ಏನೆಲ್ಲ ಕಲೆಗಳಿದೆ ಅದೆಲ್ಲ ಹೊರಗಡೆ ಬರಲಿ, ರಾಜ್ಯದ ಜನತೆಗೆ ಗೊತ್ತಾಗ್ಲಿ. ಇಲ್ಲಿ ಯಾರೋ ಒಬ್ರು ಬಚ್ಚಿಟ್ಕೊಂಡಿರುವಂತ ಕಲಾವಿದರಿದ್ದಾರೆ ಅಂತ ತಿಳ್ಕೊಂಡಿದ್ರು. ಇವತ್ತು ರಾಜ್ಯದ ಜನತೆ ಇವತ್ತು ಆಲ್ಮೋಸ್ಟ್ ಅಲ್ಲಿ ನೋಡಿ ಏನ್ ನಿಮ್ಮಲ್ಲಿ ಒಂದು ಟ್ಯಾಲೆಂಟ್ ಇದೆ ಅದು ಎಲ್ರಿಗೂ ಗೊತ್ತಾಗ್ತಾ ಇದೆ. ಈ ಟ್ಯಾಲೆಂಟ್ ಇನ್ನಷ್ಟು ಹೊರಗಡೆ ಬಂದಷ್ಟು ಕೂಡ ಇಂಥ ಒಂದು ಆಶ್ರಮಗಳಿಗೆ ಬಂದು ಸಹಾಯ ಮಾಡುವಂತವ್ರು ತುಂಬಾ ಜನ ಇರ್ತಾರೆ. ಯಾಕಂದ್ರೆ ಬರ್ಬೇಕು, ಯಾಕಂದ್ರೆ 70 ಜನ ನೋಡ್ಕೊಳ್ಳುವಂತದ್ದು ಅಷ್ಟು ಸುಲಭದ ಮಾತಲ್ಲ. ಅಂತ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ರಿ. ಇದೇ ರೀತಿ ನಿರಂತರವಾಗಿ ನಿಮ್ಮ ಸೇವೆ ಮುಂದುವರಿತಾ ಇರಲಿ. ನಮ್ಮಂತ ಸಂಘ ಸಂಸ್ಥೆಗಳು ಯಾವಾಗ್ಲೂ ನಿಮ್ ಜೊತೆ ಇರುತ್ತೆ ಅಂತ ಹೇಳ್ತಾ, ಹಾಗೆ ಪ್ರತಿ ಬಾರಿ ಕೂಡ ನಾನು ಬಂದಾಗ್ಲೂ ನಿಮ್ಮಲ್ಲಿ ನೋಡುವಂತ ಒಂದೇ ಒಂದು ಕ್ಯಾಪ್ಷನ್, ಹಸಿದವರಿಗೆ ಅನ್ನ ಕೊಟ್ಟರೆ ದೇವರಿಗೆ ಸಾಲ ಕೊಟ್ಟಂತೆ, ಎಷ್ಟು ನಿಜವಾಗ್ಲೂ ಅದ್ಭುತವಾದಂತ ಒಂದು ಕ್ಯಾಪ್ಷನ್ ಅದು. ಆ ಒಂದು ಟೈಟಲ್ ನ ನಿಜವಾಗ್ಲೂ ನಾನು ಎಷ್ಟೋ ಕಡೆ ಹೇಳಿದೀನಿ ಈಗ ಅದನ್ನ. ಬಟ್ ಏನಪ್ಪಾ ಅಂತಂದ್ರೆ,
ಹಸದವ್ರಿಗೆ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವ್ರಿಗೆ ಆಗುವಂತ ಖುಷಿ ನಾವೇ ಎಷ್ಟೋ ಈಗ ನನಗೆ ತುಂಬಾ ಹೊಟ್ಟೆ ಸಿಗ್ತಾ ಇದೆ, ನಂಗೆ ಯಾರೋ ಅನ್ನ ಕೊಟ್ಟರೆ ಸಾಕು ಅನ್ನಂಗಿದೀವಿ. ಬಟ್ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇರೋದ್ರಿಂದ ಈಗ ಅಲ್ಲಿಗೆ ಹೋಗ್ಬೇಕು ನಾವು. ಫ್ರೆಂಡ್ಸ್ಗಳನ್ನ ಬಿಟ್ಟು ಊಟ ಮಾಡೋಕ್ಕಾಗಲ್ಲ, ಇಲ್ಲಾಂದ್ರೆ ಪ್ರಶಾಂತ್ ಚಕ್ರವರ್ತಿ ಅವರ ಆಶ್ರಮದಲ್ಲಿ ಇವತ್ತು ಊಟ ಮಾಡ್ಕೊಂಡು ಹೊರಡ್ತಿದ್ದೆ. ನೀವು ತುಂಬಾ ಥ್ಯಾಂಕ್ಸ್ ಸರ್, ನಿಮ್ಮ ಆತಿಥ್ಯ ನಮಗೆ ತುಂಬಾ ಖುಷಿ ಆಗುತ್ತೆ. ಇದೇ ರೀತಿ ನಿಮ್ಮ ಸೇವೆ ನಿರಂತರವಾಗಿರಲಿ, ಮತ್ತೆ ಮೈಸೂರಿಗೆ ನೀವು ನಿರಂತರವಾಗಿ ಬರ್ತಾ ಇರಿ, ನಿಮ್ಮ ಸಂಪರ್ಕದಲ್ಲಿ ನಾವು ಕೂಡ ಇರ್ತೀವಿ ಅಂತ ಹೇಳ್ತಾ ತುಂಬಾ ಸಮಯ ಆಗಿದೆ. ಈಗ ನಾನು ರಮೇಶ್ ಅವರು ಕೂಡ ಇವತ್ತು ಆಲ್ಮೋಸ್ಟ್ ಸಮಯ ರಾತ್ರಿ 10:15. ನೀವು ಮಾಡ್ತಾ ಇರುವಂತ ಸೇವೆಗೆ ಎಂಟೈರ್ ಕರ್ನಾಟಕ ಜನತೆ ಅಲ್ಲ, ನಾನು ದೇಶದ ಜನತೆಯ ಪರವಾಗಿ ನಿಮಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಸರ್. ಯಾರಿಗೂ ಇಂತ ದೊಡ್ಡ ಮನ್ಸು ಬರೋದಿಲ್ಲ. ನಿರಾಶ್ರಿತರನ್ನ ಕರ್ಕೊಂಡ್ ಬರುವಂತದ್ದು, ಎಲ್ಲೋ ಬೀದಿಲಿ ಬಿದ್ದಿರುವಂತವ್ರು, ಯಾರೋ ದಿಕ್ಕ ದೆಸೆ ಇಲ್ಲದೆ ಇರೋರ್ನ ಕರ್ಕೊಂಡ್ಬಂದು ನೋಡ್ಕೊಳ್ಳುವಂತದ್ದು ಇದೆಯಲ್ಲ ಸರ್, ಅನನ್ಯ ಸೇವೆ ಸರ್. ನಿಮಗೆ ಮತ್ತೊಮ್ಮೆ ನಾನು ಒಂದು ಸತ, ನಾನು ಯಾವಾಗ ಬಂದ್ರು ಕೂಡ ನಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸ್ತೀರಿ, ಆಧರಿಸ್ತೀರಿ. ನಿಜವಾಗ್ಲೂ ನಮಗೆ ಖುಷಿ ಆಗುತ್ತೆ. ಇದೇ ರೀತಿ ನಮ್ಮ ಸಂಬಂಧ ಮುಂದುವರಿಯುತ್ತೆ. ಮುಂದಿನ ದಿನಗಳಲ್ಲೂ ನಿಮ್ಮನ್ನ ಭೇಟಿ ಮಾಡ್ತಾ ಇರ್ತೀನಿ. ನಮಗೂ ಕೂಡ ಮೈಸೂರಿಗೆ ಬಂದಂತ ಸಂದರ್ಭದಲ್ಲಿ ರಾಜೇಶ್ ಇದ್ರೆ ಅಂತ ಜ್ಞಾಪಿಸ್ಕೊಂಡು ನಮಗೂ ಒಂದು ಕರೆ ಮಾಡಿ ಅಂತ ಹೇಳ್ತಾ, ಮೇಡಮ್ ಮತ್ತೆ ನೀವಿಬ್ರು ಕೂಡ ನಮ್ಮ ಮನೆಗೆ ಮೈಸೂರಿಗೆ ಬಂದು ನಾವೆಲ್ಲರೂ ಕೂಡ ಸೇರ್ಕೋತೀವಿ. ನಮ್ಮ ಒಂದು ಆತಿಥ್ಯವನ್ನು ನೀವು ಸ್ವೀಕರಿಸಬೇಕು, ಮನೆಗಳಿಗೂ ಬರಬೇಕು ಅಂತ ಹೇಳಿ ಒಂದು ವಿನಂತಿಯನ್ನು ಮಾಡ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಂತ ತಮಗೆ ಒಂದ್ಸುತ್ತಾ, ಮತ್ತೆ ಮೇಡಮ್ಗೂ ಕೂಡ ಒಂದ್ಸುತ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೊ ಮಚ್. ಮತ್ತೊಮ್ಮೆ ರೋಟರಿ ಕ್ಲಬ್ಗೆ ಜೈವಾಗ್ಲಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.